ಸೇವೆ ಸಲ್ಲಿಸ್ತಾ ಇದ್ರೆ ಅವರವ್ವ ಆರೋಗ್ಯ ಇಲಾಖೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ಲು. ಆ ಸಣ್ಣ ಹುಡುಗಿ ಸಣ್ಣ ವಯಸ್ಸಿನಿಂದ ಏನು ಕನಸಿತ್ತಪ್ಪ ಅಂದ್ರೆ, ನಾನು ನಂಬರ್ 1 ಕ್ರೀಡಾಪಟು ಆಗಬೇಕು ಅಂತೇಳಿ ಕನಸು ಕಟ್ಟಿದ್ಲು. ಅದೇ ಥರ ಕ್ರೀಡಾಪಟುನು ಆಗಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯಾಗಿರ್ತಕ್ಕಂತಹ ಅರ್ಹತೆಯೂ ಇತ್ತು. ಆ ಒಂದು ಸಂದರ್ಭದೊಳಗೆ ಏನಾಯ್ತಪ್ಪ ಅಂದ್ರೆ, ಎಕ್ಸಾಮ್ ಬರೆಯುವಂಥ ನಿಟ್ಟಿನೊಳಗೆ ಒಂದು ಎಕ್ಸಾಮ್ ಬರೆದಿದ್ಲು. ಆ ಎಕ್ಸಾಮ್ನಲ್ಲಿ ಅವ್ರದ್ದು ಓಲ್ ಆ್ಯಂಡ್ ಸೋಲ್ ಸ್ವಲ್ಪ ಬಯೋಡಾಟಾ ಚೆಕ್ ಮಾಡಿದಾಗ ಅವ್ರದ್ದು ಬರ್ತ್ ಡೇಟ್ ಸ್ವಲ್ಪ ತಿದ್ದುಪಡಿ ಆಗಬೇಕಾಗಿತ್ತು. ಅದಕ್ಕೆ ಆ ತಾಯಿ ಏನು ಮಾಡಿದ್ಲಪ್ಪ ಅಂದ್ರೆ, ದೆಹಲಿಗೆ ಟ್ರೈನ್ನಾಗ ಹತ್ಕೊಂಡು ಹೊಂಟ್ಲು. ದೆಹಲಿಗೆ ಟ್ರೈನ್ನಾಗ ಹತ್ಕೊಂಡು ಹೊಂಟಂಥ ಸಂದರ್ಭದೊಳಗೆ ಕ್ರೀಡೆ ಆಗಬೇಕು, ಕ್ರೀಡೆಯಲ್ಲಿ ಆಲ್ರೆಡಿ ಅಚೀವ್ಮೆಂಟ್ ಸಾಧಿಸ್ತಾ ಇದ್ದಾಳೆ, ಒಂದೇನೋ ನಾಲೆಜ್ ಇದೆ, ಅದ್ಭುತವಾದಂಥ ಜಾಣ್ಮೆ ಇದೆ, ಹೋಗ್ತಾ ಇದ್ದಾಳೆ. ಟ್ರೈನ್ನಾಗ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಒಂದಿಬ್ರು 3-4 ಜನ ಕಳ್ಳರು ಏನು ಮಾಡಿದ್ರಪ್ಪ ಅಂದ್ರೆ, ಆಕೆ ಹಾಕಿಕೊಂಡಿರ್ತಕ್ಕಂತಹ ಬಂಗಾರದ ಸರವನ್ನು ನೋಡಿದ್ರು. ಆ ಸರನ ತಗೋಬೇಕು ಅಂತೇಳಿ ಆ ಎಮ್ಮನ್ನ ಅವ್ರೇನು ಮಾಡಿದ್ರಪ್ಪ ಅಂದ್ರೆ ದೌಡಾಯಿಸ್ಕೊಂಡು ಬಂದರು. ಅವಾಗ ಅವ್ರು ಬರ್ತಾ ಇದ್ರು, ಈ ಅಮ್ಮ ಹಿಂದಕ್ಕೆ ಹೋಗ್ತಾ ಇದ್ರು. ಹಿಂಗೆ ಹೋದಾಗ ಏನಾಯ್ತಪ್ಪ ಅಂದ್ರೆ, ಅತ್ತ ಮುಂದೆ ಇರ್ತದಲ್ಲ ಮೆಟ್ಲು, ಅಲ್ಲಿ ಹೋದ್ರು. ಅವಾಗ ಆ ಚೈನ ಹಿಡಿದು ಹಿಂಗೆ ಭುಜ ಹಿಡಿದು ಹಿಂಗೆ ತಳ್ಳಿಬಿಟ್ರು. ಅವರು ತಳ್ಳಿದ ತಕ್ಷಣ ಆ ಕಡೆ ಒಂದು ಟ್ರೈನ್ ಹೊಂಟಿತ್ತು, ಅದು ಹೋಗಿ ದಡಗ್ನ ಪಡೆದು ಬಿದ್ದುಬಿಟ್ಲು. ಒತ್ಕೊಂಡು ಬಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಮುರ್ಚಿ ಹೋಗಿ ಆಮೇಲೆ ಎದ್ದೇಳ್ಬೇಕು ಅಂತೇಳಿ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಅವಾಗ ಏನಾಯ್ತಪ್ಪ ಅಂದ್ರೆ, ಒಂದು ಕಾಲು ಕಟ್ಟಾಗಿತ್ತು. ಯಾರು ಇಲ್ಲ, ಮಧ್ಯರಾತ್ರಿ ಆ ಥರ ಅವಘಡ ನಡೆದು ಬಿಟ್ಟದ, ಕಟ್ಟಾಗೈತಿ, ಎದ್ದಾಳಕ್ಕಾಗೋದು, ಏನಾಗೋದು. ಈ ಕಡೆ ರೈಲು ಕಂಬಿ ಐತಿ, ಈ ಕಡೆ ರೈಲು ಕಂಬಿ ಐತಿ, ನಡಕ್ ಬಿದ್ದುಬಿಟ್ಟ. ರಕ್ತ ಅನ್ನೋದು ಭಾಳ ಹರ್ಲಿಕ್ಕತ್ತೈತಿ, ಏನು ಮಾಡೋಕ್ಕಾಗೋದು. ಅವಾಗ ಯಾರು ಜನನೇ ಇಲ್ಲ. ಅವಾಗ ಇಲಿ ಇದ್ವಲ್ಲ, ಆ ಇಲಿ ಏನು ಮಾಡಕತ್ತಿದ್ವಪ್ಪ ಅಂದ್ರೆ, ಆ ರಕ್ತ ತಿನ್ನಕ್ಕೆ ಬಂದು ಬೆಳತನ ನೋವನ್ನು ಸಹಿಸ್ಕೊಂಡು ಬೆಳಕು ಹರಿತು. ಅದಾದಮೇಲೆ ಜನ ಎಲ್ಲೆಲ್ಲಿ ಹೊಂಟಿದ್ರಲ್ಲ ಆ ಎಮ್ಮನ ನೋಡಿದ್ರು. ಅವಾಗ ಆ ಎಮ್ಮನ್ನು ಕರ್ಕೊಂಡು ಹೋಗಿ ಒಂದು ಹಾಸ್ಪಿಟಲ್ಗೆ ಅಲ್ಲೇ ಅಡ್ಮಿಟ್ ಮಾಡಿದರು. ಅವಾಗ ಆ ವೈದ್ಯರು ಅಂದರು, ಈ ಎಮ್ಮ ಬದುಕಬೇಕು ಅಂದ್ರೆ ಒಂದು ಕಾಲು ಕಟ್ ಮಾಡಬೇಕು ಅಂತೇಳಿ ಹೇಳಿದರು. ಆ ವಿಷಯ ಅವ್ರಿಗೂ ಗೊತ್ತಾಯ್ತು. ಏನಪ್ಪ, ನಾನು ನಂಬರ್ 1 ಕ್ರೀಡಾಪಟು ಆಗ್ಬೇಕಂತ ಮಾಡೀನಿ, ಹಿಂಗಾತಲ್ಲ ಅಂತೇಳಿ. ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ. ಆದ್ರೆ ರಕ್ತ ಭಾಳ ಹೋಗ್ಬಿಟ್ಟೈತಿ, ರಕ್ತ ಅರೇಂಜ್ ಮಾಡಬೇಕು. ಅಲ್ಲಿದ್ದ ಡಾಕ್ಟರ್ ರಕ್ತ ಕೊಟ್ಟರು. ಆ ಎಮ್ಮಂದೊಂದು ಕಾಲನ್ನು ತೆಗೆದ್ರು, ಗುಣಮುಖರನ್ನಾಗಿ ಮಾಡಿದರು. ಆದ್ರೆ ತಾನು ಅನ್ಕೊಂಡಿದ್ಲಲ್ಲ, ಅದು ಏನಾರ ಆಗ್ಬೇಕಲ್ಲ, ವಿಚಾರ ಮಾಡಕತ್ತಿದ್ದು, ತಲೆ ಕೆಡಿಸಕತ್ತಿದ್ದು. ಆಲ್ರೆಡಿ ಅಟತ್ತಿಗೆ ಫೇಮಸ್ ಆಗಿರ್ತಕ್ಕಂಥ ಆ ಮಹಿಳೆ ಬಗ್ಗೆ ಕೆಲವೊಂದು ಕಡೆ ಪತ್ರಿಕೆಗಳಲ್ಲಿ, ನ್ಯೂಸಲ್ಲಿ ಏನೇನೋ ಬರ್ಲಿಕ್ಕತ್ತಿತ್ತು. ಇಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ಲು, ಇಲ್ಲ ಇನ್ನೊಂದಾತು ಮುನ್ನೊಂದಾತು. ಹಾಗಾದ್ರೆ ಇಡೀ ಜಗತ್ತಿಗೆ ನಾನೇನಂತ ತೋರಿಸ್ಬೇಕಲ್ಲ ಅಂತೇಳಿ ಅಂದ್ಕೊಂಡು ಸಣ್ಣ ವಯಸ್ಸಿನಾಗ ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ಆಕೆ ತಾಯಿಯ ನೇತೃತ್ವದಲ್ಲಿ ಬೆಳೆದಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಮುಂದೊಂದು ದಿನ ಭಾರತ ದೇಶದ ಅತ್ಯಂತ ದೊಡ್ಡ ಶಿಖರ ಆಗಿರ್ತಕ್ಕಂತಹ ಮೌಂಟ್ ಎವರೆಸ್ಟ್, 8848 ಮೀಟರ್ ಹೈಟ್ ಇರ್ತಕ್ಕಂಥ ಮೌಂಟ್ ಎವರೆಸ್ಟನ್ನು ಏರಿದಂಥ ಎಲಿಜಬೆತ್ ಹತ್ರ ಹೋಗಿ ಮಾತುಕತೆಯನ್ನು ಮಾಡಿದ್ಲು. ಅವಾಗ ಆ ಎಮ್ಮ ಹೇಳಿದ್ಲು, ಯು ಡೋಂಟ್ ವರಿ, ಕೃತಕ ಒಂದು ಕಾಲು ಕೋರಮ್ಮ, ಆಲ್ರೆಡಿ ನೀನು ಹಾಕ್ಕೊಂಡಿದೀಯಾ, ನೀನು ಮನಸ್ಸಿನಿಂದ ಆಲ್ರೆಡಿ ನೀನು ಆ ಮೌಂಟ್ ಎವರೆಸ್ಟ್ ಏರ್ಬಿಟ್ಟಿದೀಯಾ. ಬಟ್ ಈ ಸದ್ಯಕ್ಕೆ ಬಾಹ್ಯ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ನೀನೇನು ಮಾಡ್ಬೇಕಪ್ಪ ಅಂದ್ರೆ ಏರ್ಬೇಕಾಗಿದೆ ಅಂತೇಳಿ ಆ ಎಮ್ಮ ಅವರಿಗೆ ಮೋಟಿವೇಟ್ ಮಾಡಿದ್ರು. ತದನಂತರದಲ್ಲಿ ಆ ಕೃತಕ ಕಾಲನ್ನು ಹಾಕ್ಕೊಂಡು ಮೌಂಟ್ ಎವರೆಸ್ಟನ್ನು